ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಕರಾಳ ರಾತ್ರಿ ಭಾಗ 2. ದೇವಾಲಯದ ಒಳಗೆ ಒಂದು ಗಂಭೀರ ಧ್ವನಿ ಕೇಳಿಸಿತು. ಸಮಯ ಬಂದಿದೆ, ಆಯ್ಕೆಯಾದವನು ಈಗ ಬರುತ್ತಾನೆ. ಶೇಷಯ್ಯ ಆಶ್ಚರ್ಯದಿಂದ ಸುತ್ತಲೂ ನೋಡಿದ. ಯಾರು ಎಂದು ಕೇಳಿದ. ಆ ದುಷ್ಟ ನೆರಳು ಮತ್ತೆ ಭೀಕರವಾಗಿ ನಕ್ಕಿತು. ಯಾರೇ ಬಂದರೂ ನಾನು ಅವನನ್ನು ನಾಶ ಮಾಡುತ್ತೇನೆ. ಈ ಬಾರಿ ನನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅದು ನಿಧಾನವಾಗಿ ಕತ್ತಲೆಯೊಳಗೆ ಮರೆಯಾಯಿತು. ಗಾಳಿ ಇನ್ನಷ್ಟು ಭೀಕರವಾಗಿ ಬೀಸತೊಡಗಿತು. ಹಳ್ಳಿ ಮತ್ತೆ ಮೌನವಾಯಿತು. ಆದರೆ ಆ ಮೌನದೊಳಗೆ ಒಂದು ಭಯಾನಕ ಆರಂಭ ಅಡಗಿತ್ತು. ಅದೇ ಸಮಯದಲ್ಲಿ ದೂರದ ನಗರದಲ್ಲಿ ಒಬ್ಬ ಯುವಕ ನಿದ್ದೆಯಿಂದ ಬೆಚ್ಚಿ ಬಿದ್ದು ಎದ್ದು ಕುಳಿತ. ಅವನ ಮುಖದಲ್ಲಿ ಬೆವರು ಹರಿಯುತ್ತಿತ್ತು. ಅವನು ಗಾಬರಿಯಿಂದ ಸುತ್ತಲೂ ನೋಡಿದ. ಈ ಕನಸು ಮತ್ತೆ ಏಕೆ ಬರುತ್ತಿದೆ ಎಂದು ಆತ ನಿಧಾನವಾಗಿ ಕೇಳಿಕೊಂಡ. ಅವನೇ ಆದಿತ್ಯ. ಅವನಿಗೆ ಇನ್ನೂ ಗೊತ್ತಿರಲಿಲ್ಲ, ಅವನ ಜೀವನ ಈಗ ಬದಲಾಗಲಿದೆ. ಅವನೇ ಆಗಲಿದ್ದಾನೆ ದುಷ್ಟ ಶಕ್ತಿಯ ವಿರುದ್ಧದ ಯುದ್ಧದ ಆಯ್ಕೆಯಾದವನು. ಮತ್ತು ಹಳ್ಳಿಯ ಮೇಲೆ ಕತ್ತಲೆ ಇನ್ನಷ್ಟು ಗಾಢವಾಗುತ್ತಿತ್ತು. ಇದು ಕೇವಲ ಆರಂಭ ಮಾತ್ರ. ಆದಿತ್ಯ ಭಯದಿಂದ ಎದ್ದು ಕುಳಿತ. ಅವನ ಹೃದಯ ಜೋರಾಗಿ ನಡುಗುತ್ತಿತ್ತು. ಗಡಿಯಾರ ನೋಡಿದ. ರಾತ್ರಿ 2:13. ಈ ಕನಸು ಮತ್ತೆ ಯಾಕೆ ಬರುತ್ತಿದೆ ಎಂದು ಆತ ತನ್ನಲ್ಲೇ ಮಾತನಾಡಿಕೊಂಡ. ಅವನಿಗೆ ಕಳೆದ 3 ದಿನಗಳಿಂದ ಒಂದೇ ಥರದ ಕನಸು ಬರುತ್ತಿತ್ತು. ಕತ್ತಲೆಯ ಕಾಡು, ಒಂದು ಹಳೆಯ ದೇವಾಲಯ ಮತ್ತು ಯಾರೋ ಸಹಾಯ ಕೇಳುವ ಧ್ವನಿ. ಆದಿತ್ಯ ನೀರು ಕುಡಿದು ಮತ್ತೆ ಮಲಗಲು ಪ್ರಯತ್ನಿಸಿದ. ಆದರೆ ಕಣ್ಣು ಮುಚ್ಚಿದ ಕೂಡಲೇ ಮತ್ತೆ ಅದೇ ದೃಶ್ಯ ಅವನ ಮುಂದೆ ಕಾಣಿಸಿತು. ಈ ಬಾರಿ ಕನಸು ಇನ್ನೂ ಸ್ಪಷ್ಟವಾಗಿತ್ತು. ಅವನು ಒಂದು ಹಳೆಯ ರಸ್ತೆಯಲ್ಲಿ ನಿಂತಿದ್ದ. ಚಂದ್ರನ ಬೆಳಕು ಸ್ವಲ್ಪ ಮಾತ್ರ ಇತ್ತು. ಗಾಳಿ ಭಯಂಕರವಾಗಿ ಬೀಸುತ್ತಿತ್ತು. ದೂರದಲ್ಲಿ ಒಂದು ದೇವಾಲಯ ಕಾಣಿಸುತ್ತಿತ್ತು. ಆ ದೇವಾಲಯದಿಂದ ಯಾರೋ ಅವನನ್ನು ಕರೆಯುತ್ತಿದ್ದರು. ಬಾ ಆದಿತ್ಯ. ಆ ಧ್ವನಿ ತುಂಬ ಆಳವಾಗಿತ್ತು. ಆದಿತ್ಯ ಗಾಬರಿಯಾಗಿ ಕೇಳಿದ, ಯಾರು ನೀವು? ಅಷ್ಟರಲ್ಲಿ ದೇವಾಲಯದ ಬಾಗಿಲು ತಾನೇ ತೆರೆದು ಹೋಯಿತು. ಒಳಗೆ ಬೆಳಕು ಹೋಯಿತು. ದೇವಿಯ ಮೂರ್ತಿ ಕಾಣಿಸಿತು. ಆ ಮೂರ್ತಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಒಂದು ಗಂಭೀರ ಧ್ವನಿ ಕೇಳಿಸಿತು. ನಿನ್ನನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದಿತು. ಆದಿತ್ಯ ಗಾಬರಿಯಿಂದ, ನಾನು? ಯಾಕೆ ಎಂದು ಗಾಬರಿಯಲ್ಲಿ ಕೇಳಿದನು. ಈ ಹಳ್ಳಿಯನ್ನು ರಕ್ಷಿಸಲು. ಅಷ್ಟರಲ್ಲಿ ಭೂಮಿ ನಡುಗಿದಂತೆ ಆಯಿತು. ಕತ್ತಲೆಯಿಂದ ಒಂದು ಭೀಕರ ನೆರಳು ಹೊರಬಂತು. ಅದರ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ಅದು ಭೀಕರವಾಗಿ ನಕ್ಕಿತು. ಇವನನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಾ ಎಂದಿತು. ಆ ಧ್ವನಿ ಕೇಳಿ ಆದಿತ್ಯ ಬೆಚ್ಚಿಬಿದ್ದ. ಇದು ಏನು? ಆ ನೆರಳು ಅವನ ಕಡೆ ನಿಧಾನವಾಗಿ ಬರುತ್ತಿತ್ತು. ನೀನು ನನ್ನನ್ನು ತಡೆಯಲು ಬಂದೆಯಾ? ಅದು ಗರ್ಜಿಸಿತು. ಅಷ್ಟರಲ್ಲಿ ದೇವಾಲಯದೊಳಗಿಂದ ಒಂದು ಪ್ರಕಾಶ ಹೊರಬಂದಿತು. ದೇವಿಯ ಧ್ವನಿ ಮತ್ತೆ ಕೇಳಿಸಿತು. ಆದಿತ್ಯ, ಹೆದರಬೇಡ. ನಿನ್ನೊಳಗೆ ಇರುವ ಶಕ್ತಿಯನ್ನು ಇನ್ನು ನೀನು ಅರಿತಿಲ್ಲ ಎಂದಿತು. ಆದಿತ್ಯ ಗಾಬರಿಯಿಂದ ಕೇಳಿದನು, ನನ್ನೊಳಗೆ ಶಕ್ತಿ? ಆ ಸಮಯದಲ್ಲಿ ಆ ದುಷ್ಟ ಶಕ್ತಿ
ನೆರಳು ಗರ್ಜಿಸಿತು. ಅವನಿಗೆ ಶಕ್ತಿಯಿದ್ದರೂ ನಾನು ಅವನನ್ನು ನಾಶ ಮಾಡುತ್ತೇನೆ ಎಂದಿತು. ಅದು ಆಕಸ್ಮಿಕವಾಗಿ ಆದಿತ್ಯನ ಕಡೆ ಜಿಗಿಯಿತು. ಆದಿತ್ಯ ಭಯದಿಂದ ಕಿರುಚಿದ. ಅಷ್ಟರಲ್ಲಿ ದೇವಾಲಯದ ಬೆಳಕು ಮಿಂಚಿನಂತೆ ಹೊಳೆಯಿತು. ಮಲಗಿದ್ದ ಆದಿತ್ಯ ನಿದ್ದೆಯಿಂದ ಎದ್ದು ಕುಳಿತ. ಅವನು ಉಸಿರಾಟವನ್ನು ಸರಿಪಡಿಸಲು ಪ್ರಯತ್ನಿಸಿದ. ಇದು ಕನಸೇ? ಅವನು ತನ್ನ ಕೈ ನೋಡಿದ. ಆದರೆ ಅವನ ಕೈ ಮೇಲೆ ಒಂದು ವಿಚಿತ್ರ ಗುರುತು ಕಾಣಿಸಿತು. ಅದು ಬೆಂಕಿಯಂತೆ ಹೊಳೆಯುತ್ತಿತ್ತು. ಆದಿತ್ಯ ಗಾಬರಿಯಾಗಿ ನಿಂತ. ಇದು ಹೇಗೆ ಬಂದಿತು? ಅವನಿಗೆ ತಿಳಿಯದೆ ಆ ಗುರುತು ದೈವಶಕ್ತಿಯ ಸಂಕೇತವಾಗಿತ್ತು. ಅದೇ ಸಮಯದಲ್ಲಿ ದೂರದ ಹಳ್ಳಿಯಲ್ಲಿ ಹಳೆಯ ದೇವಾಲಯದ ಬಳಿ ಮತ್ತೆ ಗಾಳಿ ಭೀಕರವಾಗಿ ಬೀಸಿತು. ಅದೇ ದುಷ್ಟ ಧ್ವನಿ ಮತ್ತೆ ಕೇಳಿಸಿತು. ಅವನು ಬೇಗ ಇಲ್ಲಿಗೆ ಬರಲಿ, ನನ್ನ ಆಟ ಈಗ ಆರಂಭವಾಗುತ್ತದೆ. ಆ ಧ್ವನಿ ಭೀಕರವಾಗಿ ನಕ್ಕಿತು. ಆಕಾಶದಲ್ಲಿ ಮತ್ತೆ ಮಿಂಚು ಚಿಮ್ಮಿತು. ಹಳ್ಳಿಯ ಮೇಲೆ ಕತ್ತಲೆ ಇನ್ನಷ್ಟು ಗಾಢವಾಯಿತು. ಆದಿತ್ಯಗೆ ಗೊತ್ತಿರಲಿಲ್ಲ, ಅವನ ಜೀವನದಲ್ಲಿ ಈಗ ಆರಂಭವಾಗಲಿದೆ ದುಷ್ಟ ಶಕ್ತಿಯ ವಿರುದ್ಧದ ಭಯಾನಕ ಯುದ್ಧ. ಕತೆ ಮುಂದುವರಿಯುತ್ತದೆ. ದಯವಿಟ್ಟು ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಧನ್ಯವಾದಗಳು.